ಹಿಂದಿ ಭಾಷೆ ಪಾಸ್ ಕಡ್ಡಾಯ ರದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರ್ತಾ ಇದ್ದಾರೆ. ಬಿಜೆಪಿಯವರು ಇದರಿಂದ ಏನು ಪ್ರಯೋಜನ ಆಗುತ್ತೆ ಅಂತ ಹೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಹಿಂದಿ ಹೇರಿಕೆಯಿಂದ ಏನು ಲಾಭವಾಗುತ್ತೆ ಅಂತ ಹೇಳಬೇಕು. ಅಮಿತ್ ಶಾ ಮನವೊಲಿಸಲು ಮಾತನಾಡ್ತಾರೆ. ಅಮಿತ್ ಶಾ ಹಿಂದಿ ಮಾತೃಭಾಷೆ ಅಂತಾರೆ ಅಷ್ಟೇ. ಇವರು ಸಂಸ್ಕೃತಕ್ಕೆ ಸಾವಿರಾರು ಕೋಟಿಯನ್ನ ಕೊಟ್ಟಿದ್ದಾರೆ. ಕನ್ನಡಕ್ಕೆ 10 ವರ್ಷದಿಂದ 20 ಕೋಟಿನೂ ಕೊಟ್ಟಿಲ್ಲ. ರಾಜ್ಯದ ಭಾಷೆ ಬೆಳಿಬೇಕು ಅಂತ ಪ್ರಿಯಾಂಕ್ ಖರ್ಗೆ ಕಿಡಿಕಾರ್ತಾ ಇದ್ದಾರೆ. ಏನು ಹಿಂದಿ ಭಾಷೆ, ಹಿಂದಿ ಪರೀಕ್ಷೆಯನ್ನು ಬರೆದವರು ಎಲ್ಲರೂ ಕೂಡ ಪಾಸ್ ಆಗ್ತಾರೆ, ಯಾರನ್ನು ಸಹ ಫೇಲ್ ಮಾಡುವುದಿಲ್ಲ. ಏನು 625ಕ್ಕೆ ಬರೀತಾ ಇದ್ರು, ಈಗ 525ಕ್ಕೆ ಅಂಕಗಳನ್ನ ಅಂದ್ರೆ ಗ್ರೇಡ್ ಅನ್ನ ನಿಗದಿಗೊಳಿಸಲಾಗುತ್ತೆ ಅನ್ನುವಂಥ ಮಾತುಗಳಿತ್ತು. ಅದ್ರ ಬಗ್ಗೆ ಈಗ ಪ್ರಿಯಾಂಕ್ ಖರ್ಗೆ ಹೇಳಬೇಕಲ್ಲ. ನೋಡಿ ಅಪ್ಪ, ಇದರಿಂದ ಪ್ರಯೋಜನ ಏನಾಗ್ತಾ ಇದೆ 3 ಭಾಷೆಯಿಂದ ಅಂತ ಅಥವಾ ಈ ಹಿಂದಿ ಹೇರಿಕೆಯಿಂದ, ಅವ್ರ ಲೀಡರ್ಸಿಗೆ ಮನವೊಲಿಸಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಅವ್ರು ಮಾಡಲಿ, ಅವ್ರ ಸ್ವಾಮಿ ನಿಷ್ಠೆ ತೋರಿಸ್ಬೇಕಂತ ತೋರಿಸ್ಲಿ. ನಾನು ಮುಂಚೆಯಿಂದನೂ ಹೇಳ್ತಾ ಇದ್ದೀನಿ, ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷದವರಾಗಿ ಸಾಧಕ ಬಾಧಕ ಏನು ಅಂತ ಚರ್ಚೆ ಮಾಡಿಬಿಟ್ಟು ನಮಗೆ ತಿಳಿಸಿದ್ರೆ ವಿ ಆರ್ ರೆಡಿ ಟು ಆ್ಯಕ್ಸೆಪ್ಟ್ ಆಲ್ಸೋ. ಸುಮ್ಮನೆ ಕಾಟಾಚಾರಕ್ಕೆ ಟೀಕೆ ಮಾಡಬೇಕು ಅಂದರೆ ನಾವು ಉತ್ತರ ಕೊಟ್ಕೊಂಡು ಹೋಗೋಕ್ಕಾಗೋದಿಲ್ಲ. ಅವರು ಅಮಿತ್ ಶಾ ಅವ್ರು ಹೇಳ್ದಂಗೆ ಹಿಂದಿನೇ ಇರಬೇಕು, ನಮ್ಮ ಭಾಷಾ ಸಂಸ್ಕೃತ ಇರಬೇಕು ಅಂತ ಹೇಳ್ತಾರಲ್ಲ, ಅವರು ಮನವೊಲಿಸ್ಲಿಕ್ಕೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಯಾಕೆ ಕೇಳಬೇಕು? ನಮ್ಮದು ಕ್ಲಾಸಿಕಲ್ ಲ್ಯಾಂಗ್ವೇಜ್ ಇದೆ. ಕನ್ನಡದ ಇತಿಹಾಸ ಭಾಳ ಪ್ರಾಚೀನವಾಗಿದೆ. ಅದನ್ನು ನಾನು ಉಳಿಸೋದು ಬೆಳೆಸೋದು ಮಾಡಬೇಕಲ್ಲ. ಇವರು ಸಂಸ್ಕೃತ ಯೂನಿವರ್ಸಿಟಿಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ, ಅಥವಾ ಸಂಸ್ಕೃತ ಭಾಷೆಗೆ ಸಾವಿರಾರು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಕನ್ನಡ ಭಾಷೆಗೆ ಎಷ್ಟು ಕೊಟ್ಟಿದ್ದಾರೆ? ಕಳೆದ 10 ವರ್ಷದಲ್ಲಿ ನನ್ನ ಪ್ರಕಾರ 20 ಕೋಟಿನೂ ಕೊಟ್ಟಿಲ್ಲ. ಅದೇ ಸಂಸ್ಕೃತ ಭಾಷೆಗೆ ಸಾವಿರಾರು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಎಷ್ಟು ಜನ ಸಂಸ್ಕೃತ ಮಾತಾಡ್ತಾರೆ ಇಲ್ಲಿ? ಅವರಿಗಾನ ಬರುತ್ತಾ? ಅಮಿತ್ ಶಾ ಅವರಿಗಾಗಲಿ, ನಿಮ್ಮ ಮೋದಿ ಅವರಿಗಾಗಲಿ, ಅವರು ಬರೇ ಇದೆಲ್ಲ ನೋಡಿ, RSSಗೆ ಮನವೊಲಿಸ್ಲಿಕ್ಕೆ ಅವ್ರು ಮಾಡೋದು, ಇವ್ರ ಲೀಡರ್ಸಿಗೆ ಮನವೊಲಿಸಲಿಕ್ಕೆ ನಮ್ಮ ರಾಜ್ಯ BJP ಅವ್ರು ಮಾಡೋದು ಅಷ್ಟೇ. ಸರ್, ಇಲ್ಲಿ ಸ್ಥಳೀಯ ಭಾಷೆಗಳು ಕೂಡ ಸಮಸ್ಯೆ ಆಗುತ್ತೆ ಕೊಂಕಣಿ ಮತ್ತು ನೋಡಿ, ಆಡುಭಾಷೆಗಳು ಭಾಳಷ್ಟು ಇದೆ. ತುಳುಗೂ ಕೂಡ ಸ್ಥಾನಮಾನ ಕೊಡಬೇಕು ಅಂದ್ಬಿಟ್ಟು ಸದನದಲ್ಲೂ ಚರ್ಚೆ ಆಗಿದೆ. ನಾವು ಕೂಡ ಪ್ರಸ್ತಾವನೆ ಕಳಿಸ್ತಾ ಇದ್ದೀವಿ. ಅದನ್ನೂ ಉಳಿಬೇಕಲ್ವ. ನಮ್ಮ ವಿಭಿನ್ನವಾದಂಥ ಕಲೆಗಳೇನಿದೆ, ಭಾಷೆಗಳೇನಿದೆ, ನಮ್ಮ ಸಂಸ್ಕೃತಿ ಏನಿದೆ, ಅದಕ್ಕೆಲ್ಲಕ್ಕೂ ಆದ್ಯತೆ ಕೊಟ್ಟು ನಾವು ಮಾಡಬೇಕಾಗ್ತದೆ. ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೂಡ ಅವ್ರದ್ದಲ್ವ. ಅವ್ರು ತಾನೇ ಕೊಡೋದು ನಮಗೆ ಈ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಸ್ಟೇಟಸ್ಸು ಮತ್ತು ಯಾವ ಏನು ನಮ್ಮ ಕಲ್ಚರಿಗೆ ನೀಡಬೇಕಾಗಿರೋಂಥ ಮಾನ್ಯತೆ ಅಲ್ಲ. ಅವರಿಂದ ಏನಾಗ್ತಾಯಿದೆ? ನಮ್ಮ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಏನಪ್ಪ, ಎಲ್ಲಿ ನಾವು ಯೂನಿವರ್ಸಿಟಿಗಳಲ್ಲಿ ಅಧ್ಯಯನ ಪೀಠಗಳನ್ನು ಸ್ಥಾಪನೆ ಮಾಡಬೇಕು ಮಾಡಿದ್ದೀವಿ. ಯಾವುದಕ್ಕೆ ನಾವು ನಿಗಮಗಳು ಮಾಡಬೇಕು ಮಾಡಿದ್ದೀವಿ. ನಾವು ಅಧ್ಯಯನ ಯಾವುದಕ್ಕೆ ಮಾಡಬೇಕು ಮಾಡ್ತಾಯಿದ್ದೀವಿ. ಇವರೇನು ಮಾಡ್ತಾಯಿದ್ದಾರೆ? ಕೇಂದ್ರ ಸರ್ಕಾರದವರು ಅವ್ರದ್ದು ಯಾವುದೇ ರೀತಿಯಾದಂಥ ಜವಾಬ್ದಾರಿ ಇಲ್ವಾ ನಮ್ಮ ರಾಜ್ಯದ ಮೇಲೆ, ನಮ್ಮ ಭಾಷೆ ಮೇಲೆ, ಅಥವಾ ನಮ್ಮ ವಿಭಿನ್ನವಾದಂಥ ವಿಶಿಷ್ಟವಾದಂಥ ಇತಿಹಾಸದ ಮತ್ತು ಸಂಸ್ಕೃತಿ ಮತ್ತು ಕಲೆ ಮೇಲೆ ಇವ್ರದ್ದೇನು ಜವಾಬ್ದಾರಿನೇ ಇಲ್ವಾ? MP ಗಳು ಯಾಕೆ ಹೋಗಿದ್ದಾರೆ? ಮತ್ತು ಅವ್ರು ಎಷ್ಟು ಜನ ಹೋಗಿ ಹೋರಾಟ ಮಾಡಿದ್ದಾರೆ? ಮಾತೆತ್ತಿದ್ರೆ ಬಂದು ಇಲ್ಲಿ ಮೆಟ್ರೋ ದರ ಸ್ವಲ್ಪ ಮೇಲೆ ಏರಿಕೆ ಆದರೆ ಪ್ರತಿಭಟನೆ ಮಾಡೋರು ನಮ್ಮ ನೆಲ, ಜಲ, ಭಾಷೆ ಬಗ್ಗೆ ಯಾವಾಗ ಚರ್ಚೆ ಮಾಡಿದ್ದಾರೆ? ಯಾವತ್ತೂ ಮಾಡಿಲ್ಲ. ನೋಡಿ, BJP ಅವರು